ಹೋಗ್ಬಿಟ್ಟೆ. ಹಾಂ, ಟಾಟಾ. ಮನೆಯಿಂದ ಹೊಟ್ಟೆ ಸ್ನೇಹಿತರೆ. ಹಾಯ್, ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆಯಿತಾ, ರೀಸೆಂಟಾಗಿ ವ್ಲಾಗ್ಸ್ಗಳನ್ನೆಲ್ಲ ಚಾನಲ್ಗೆ ಹಾಕಿದ್ದೆ, ನೀವೆಲ್ಲ ನೋಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಬಂಗಾರ ಕುಸುಮ ಮತ್ತು ದಾವಣಗೆರೆಗೆ ರೈಡ್ ಮಾಡಿದ್ವಿ ನಮ್ಮ ಸ್ನೇಹಿತರ ಜೊತೆಗೆ ಅಲ್ವಾ. ಸೊ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಮೀಟ್ ಮಾಡೋದಕ್ಕೆ ನಾನು ಸಿದ್ದಾಪುರದಿಂದ ಕಾರವಾರಕ್ಕೆ ಇವತ್ತಿನ ಈ ರೈಡ್ನ ಮಾಡ್ತಾಯಿದ್ದೀನಿ. ನನ್ನ ಗೆಳೆಯನ ಊರು ಬಂದುಬಿಟ್ಟು ಕಾರವಾರ ಹತ್ರ ಮಾಜಾಳಿ ಅಂತ. ಎಷ್ಟು ದಿನ ಆಗಿದೆ ಅವ್ನು ನೋಡಿದೆ. ಬಡ್ಡಿ ಮಗಂದು ಇವತ್ತು ಸಿಗ್ತಾ ಇದ್ದಾನೆ. ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ನಾನು ಮನೆಯಿಂದ ಸುಮಾರು ಒಂದು 10 ಗಂಟೆಗೆ ಬಿಟ್ಟಿದ್ದೀನಿ ಸ್ನೇಹಿತರೆ. ನೋಡೋಣ ಕಾರವಾರಕ್ಕೆ ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ಗೊತ್ತಿಲ್ಲ, ನೋಡೋಣ. ಓಕೆನಾ. ಮನೆಯಲ್ಲೂ ಇದ್ದು ತುಂಬ ಬೇಜಾರಾಗ್ಬಿಟ್ಟಿತ್ತು ಸ್ನೇಹಿತರೆ. ಅಂತೂ ಕಾರವಾರಕ್ಕೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೆ ಹೋಗಿಲ್ಲ ಇನ್ನೂವರೆಗೂ. ಅಂದರೆ ವ್ಲಾಗ್ ಮಾಡೋದಕ್ಕೆ ಎಲ್ಲೂ ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದು. ಓಕೆನಾ. ನೋಡೋಣ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಒಳ್ಳೊಳ್ಳೆ ಪ್ಲೇಸಸ್ಗಳನ್ನು ಮಾಡ್ತೀನಿ. ಅವನಿಗೂ ಜಾಸ್ತಿ ಸಮಯ ಇಲ್ಲ, ನೋಡೋಣ. ಆದಷ್ಟು ಪ್ರಯತ್ನ ಮಾಡ್ತೀವಿ. ಓಕೆನಾ, ಬನ್ನಿ ಲೆಟ್ಸ್ ಗೋ. ಇವಾಗ ನಾನು ಸಿದ್ದಾಪುರದಿಂದ ಸಿರ್ಸಿಗೆ ಹೋಗಿಬಿಟ್ಟು ಸಿರ್ಸಿಯಿಂದ ಡೈರೆಕ್ಟ್ ಕುಮಟಾ ರೂಟ್ ತೊಗೊಂಡು ಕಾರವಾರಕ್ಕೆ ಹೋಗಬೇಕು. ನಮ್ಮ ಬಡಾಳ್ ಘಾಟ್ ಮಾರ್ಗವಾಗಿಯೂ ಹೋಗ್ಬೋದು, ಬಟ್ ಮ್ಯಾಪಲ್ಲಿ ಇಲ್ಲಿ ಫ್ಯೂಲ್ ಸ್ವಲ್ಪ ಸೇವ್ ಆಗುತ್ತೆ ಅಂತ ಬಂತು. ಸೊ ಹಾಗಾಗಿ ಇದೇ ರೂಟ್ ತಗೊಳ್ಳೋಣ. ನಾವು ಯಾವಾಗಲೂ ಅದೇ ರೂಟಲ್ಲಿ ಓಡಾಡ್ತಾ ಇರ್ತೀವಿ, ನೀವೆಲ್ಲ ನೋಡಿರ್ಬೋದು. ಕುಮಟಕ್ಕೆ ಹೋಗಬೇಕಾದ್ರೆ ಎಲ್ಲ ವ್ಲಾಗ್ಸ್ಗಳನ್ನು ಮಾಡಿದ್ದೀನಿ ನೋಡಿ. ಈ ರೋಡಲ್ಲಿ ನಾನು ಇನ್ನೂವರೆಗೂ ಬೈಕು ತೊಗೊಂಡು ಹೋಗಿಲ್ಲ. ಸೊ ಇವತ್ತು ನೋಡೋಣ ಹೆಂಗಿದೆ ರೋಡು, ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸು. ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂಥೇಳಿ ಅದೇ ರೋಡ್ ತೊಗೊಂಡಿದ್ದೀನಿ, ನೋಡೋಣ. ಓಕೆನಾ, ಸಿಗ್ತೇನೆ ಆಮೇಲೆ. ಸ್ನೇಹಿತರೆ, ನಾನು ನಿಲೆ ಕಣೆಯಲ್ಲಿದ್ದೀನಿ. ಇವಾಗ ನಾನು ಇಲ್ಲಿ ಲೆಫ್ಟ್ ತೊಗೊಬೇಕು. ಓಕೆನಾ, ಲೆಫ್ಟ್ ತೊಗೊಂಡು ಒಂದೇ ರೋಡ್ ಇನ್ನು. ಹಾಯ್, ಆರಾಮಿದ್ರಾ? ಹಾಂ, ಹೌದಾ? ನಾನು ಕಾರವಾರ. ಹಾಂ ಹಾಂ, ನಾ ಎಲ್ಲಿ ಹೋಗ್ದಾರ ಇದ್ರಲ್ಲೇ, ಬೆಂಗಳೂರಿಗೆ ಹೋಗ್ದಾರ ಇದ್ರಲ್ಲೇ. ಬರಲ್ಲ ಹಂಗಾರೆ, ಲೇಟ್ ಆಗ್ತದೆ. ಬತ್ತೆ, ಟಾಟಾ. ಸ್ನೇಹಿತರೆ, ಲೆಫ್ಟ್ ತೊಗೊಂಡೆ. ನಮ್ಮ ಪರಿಚಯದವ್ರು ಸಿಕ್ಕಿದ್ರು, ಅವ್ರನ್ನ ಮಾತಾಡ್ಸ್ಕೊಂಡು ಹೊರಟಿದ್ದೀನಿ. ಬನ್ನಿ ಲೆಟ್ಸ್ ಗೋ. ಸೂರ್ಯಾಜಿ ಬಂದ್ಬಿಟ್ಟಿದ್ದಾರೆ. ನಾನು ಬೆಳಗ್ಗೆ 7 ಗಂಟೆಗೆ ಹೊರಡಬೇಕಾಗಿತ್ತು. ನಾ ಯಾವುದೇ ರೈಡ್ ಮಾಡೋದಾದ್ರೂ ಸ್ವಲ್ಪ ಲೇಟ್ ಆಗುತ್ತೆ ತುಂಬ. ನಾನು ಬೆಳಗ್ಗೆ 7 ಗಂಟೆಗೆ ಹೊರಡಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯಿತು. ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದ್ವು, ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 10 ಗಂಟೆ ಆಯಿತು. ಏನು ಮಾಡೋಣ. ನಾವು ಯಾವುದೇ ರೈಡ್ ಹೋಗೋದಾದರೂ ತುಂಬ ಅರ್ಜೆಂಟಾಗಿ ಹಾಗೆಲ್ಲ ಏನು ಮಾಡಲ್ಲ. ಫುಲ್ ಆರಾಮಾಗಿ ಹೋಗ್ತೀರಿ, ಪೀಸಾಗಿ ಹೋಗೋದು. ಗಡ್ಬಡಿ ಮಾಡಿಕೊಂಡು, ಯಾಕೆ ನಾವು ಜರ್ನಿ ಮಾಡ್ತಾಯಿದ್ದೀವಿ, ನಮ್ಮ ಜರ್ನಿ ಸುಖಮಯವಾಗಿರ್ಬೇಕು ಅಲ್ವಾ. ಆರಾಮಾಗಿ ಜವಾಬ್ದಾರಿಯಿಂದ ಹೋಗೋಣ, ಏನಂತೀರ? ನೀವು ಕೂಡ ಅಷ್ಟೇ ಸ್ನೇಹಿತರೆ. ನೈಟ್ ಟೈಮಲ್ಲಿ ಜರ್ನಿ ಮಾಡೋಕ್ಕೆ ಹೋಗ್ಬಿಡಿ.
ಮೊನ್ನೆ ರೀಸೆಂಟಾಗಿ ನೋಡಿದ್ರಲ್ಲ ದಾವಣಗೆರೆ ರೈಡ್ನಲ್ಲಿ ಟೈರ್ ಬ್ಲಾಸ್ಟ್ ಆಗೋಯ್ತು. ಪುಣ್ಯ ಅಂಗಡಿ ಓಪನ್ ಇತ್ತು, ಬಚಾವು. ಅದೇ ನೈಟ್ ಟೈಮಲ್ಲಿ ನಾವು ನೈಟ್ ಟೈಮಲ್ಲಿ ಒಂದು ಲೆಕ್ಕದಲ್ಲಿ ಬೆಸ್ಟು ರೈಡ್ ಮಾಡೋದು. ಏನಕ್ಕಂತಂದರೆ ಬಿಸಿಲಿರಲ್ಲ, ವಾತಾವರಣ ತಂಪಾಗಿರುತ್ತೆ, ಸ್ಟ್ರೇನ್ ಆಗಲ್ಲ ಅಲ್ವಾ. ನೈಟ್ ಟೈಮಲ್ಲಿ ಬೆಸ್ಟ್ ಹೌದು, ಆದರೆ ಅಷ್ಟೇ ನಮ್ಗೆ ಸಮಸ್ಯೆಗಳಿಂದ ಫೇಸ್ ಮಾಡೋ ಥರ ಇರಬೇಕು ನಾವು ಅಲ್ವಾ. ಇವಾಗ ನೋಡಿ, ಮೊನ್ನೆ ರೈಡ್ ಮಾಡಿದ್ದೆ ದಾವಣಗೆರೆಯಲ್ಲಿ, ಟೈರ್ ಬ್ಲಾಸ್ಟ್ ಆಗೋಯ್ತು. ಅಂಗಡಿ ಓಪನ್ ಇತ್ತು, ಬಚಾವು. ಅದೇ ನೈಟ್ ಟೈಮಲ್ಲಿ ಹಂಗಾಗಿದ್ರೆ ಏನು ಮಾಡೋಕ್ಕಾಗುತ್ತೆ? ಮಧ್ಯ ದಾರಲ್ಲಿ ನಿಂತ್ಕೊಂಡ್ರೆ, ನಾನು ಒಬ್ಬನೇ ಇದ್ದೀನಿ ಅಂತ ಅಂದ್ಕೊಳ್ಳಿ, ಮಧ್ಯ ದಾರಲ್ಲಿ ಟೈರ್ ಬ್ಲಾಸ್ಟ್ ಆಗೋಯ್ತು, ಏನೋ ಪಂಚರ್ ಆಯಿತು. ಆ ಟೈಮ್ನಲ್ಲಿ ಅವಾಗ ಏನು ಮಾಡ್ತೀರಾ ನೀವು? ಒಬ್ಬರೇ ವೆಹಿಕಲ್ಗಳು ಓಡಾಡಲ್ಲ ಅಂತ ಅಂದ್ಕೊಳ್ಳಿ, ಅವಾಗ ಏನು ಮಾಡ್ತೀರಾ ಅಲ್ವಾ. ಸೊ ಆ ದೃಷ್ಟಿಯಿಂದ ಹೇಳೋದಷ್ಟೇ. ನಿಮ್ಮ ಹತ್ರ ಪಂಚರ್ ಕಿಟ್ಟು ಅದೆಲ್ಲ ಇತ್ತು ಅಂತಂದರೆ ನಿಮ್ಗೆ ಧೈರ್ಯ ಇದ್ದರೆ ಹೋಗಿ, ಪರವಾಗಿಲ್ಲ. ಆದರೆ ಒಬ್ಬೊಬ್ಬರು ಹೋಗೋದು ಸೇಫ್ ಅಲ್ಲ ಅಂತ ನೈಟ್ ಟೈಮಲ್ಲಿ ಅಲ್ವಾ. ಸೊ ಅದಕ್ಕೆ ನಂಗಾದ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ, ನಮ್ಮ ಸುದೀಪ್ ಅಣ್ಣನ ಮೂವಿ ಎಲ್ಲ ನೋಡಿದ್ರ ನೀವು? ಮ್ಯಾಕ್ಸ್ ಫಿಲ್ಮ್ ಹೇಗಿದೆ? ಚೆನ್ನಾಗಿದೆಯಾ? ನಾನು ನೋಡಿಲ್ಲ, ನೋಡಬೇಕು ಅಂತಿದ್ದೆ, ನೋಡೋಣ. ಫಿಲ್ಮ್ ಚೆನ್ನಾಗಿದ್ರೆ ಕಮೆಂಟ್ ಹಾಕಿ, ಓಕೆನಾ? ಬನ್ನಿ. ಈ ರೋಡ್ನಲ್ಲಿ ನಾನು ಹೋಗಿಲ್ಲ ಇನ್ನೂವರೆಗೂ. ಅಂದರೆ ಈ ರೋಡ್ನಲ್ಲಿ ನಾನು ಜರ್ನಿ ಮಾಡಿಲ್ಲ, ನೋಡಬೇಕು ಇವತ್ತಿನ ಜರ್ನಿ ಹೆಂಗಿರುತ್ತೆ ಅಂತ ನೀವು ನೋಡ್ತೀರ. ಬನ್ನಿ, ಲೆಟ್ಸ್ ಗೋ. ಸ್ವಲ್ಪ ಬಿಸಿಲಿದ್ರೂ ಕೂಡ ತಂಪಾದ ವಾತಾವರಣ ಇದೆ. ಇನ್ನು ಮುಂದೆ ಹೆಂಗೋ ಗೊತ್ತಿಲ್ಲ. ತುಂಬ ಬಿಸಿಲಾಗ್ಬಿಟ್ರೆ ಜಾಕೆಟನ್ನು ತೆಕ್ಕೋಬೇಕು, ಇಲ್ಲಾಂತಂದ್ರೆ ಆಗಲ್ಲ. ನಮ್ಮದೆಲ್ಲ ಬ್ಲ್ಯಾಕೆ, ಜಾಕೆಟು ಬ್ಲ್ಯಾಕು, ಟೀ ಶರ್ಟು ಬ್ಲ್ಯಾಕು, ಪ್ಯಾಂಟು ಬ್ಲ್ಯಾಕು, ಹ್ಯಾಂಡ್ ಗ್ಲೌಸು ಬ್ಲ್ಯಾಕು, ಗಾಡಿನೂ ಬ್ಲ್ಯಾಕು, ಬ್ಯಾಗು ಬ್ಲ್ಯಾಕು, ಎಲ್ಲ ಬ್ಲ್ಯಾಕು ಹೋಗೋದ್ಲಾಗ. ಹೆಲ್ಮೆಟು ಬ್ಲ್ಯಾಕು, ಮೊಬೈಲು ಬ್ಲ್ಯಾಕು, ಎಲ್ಲ ಬ್ಲ್ಯಾಕ್. ನಂಗೆ ಬ್ಲ್ಯಾಕ್ ಕಲರ್ ಅಂದರೆ ಇಷ್ಟ. ಬ್ಲ್ಯಾಕು, ವೈಟು, ರೆಡ್ಡು. ರೆಡ್ಡು ನಮ್ಮ ರಾಶಿಗೆ ಒಳ್ಳೆಯದಂತೆ, ಹಾಗಾಗಿ ಇಷ್ಟ. ಬಿಟ್ಟರೆ ಇಲ್ಲ, ನಂಗೆ ರೆಡ್ ಕಲರ್ ಅಷ್ಟು ಇಷ್ಟ ಆಗಲ್ಲ. ಬಟ್ ನಮ್ಮ ರಾಶಿ ನಕ್ಷತ್ರಕ್ಕೆ ರೆಡ್ ಕಲರ್ ಆಗಿಬರುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ರೆಡ್ ಇಷ್ಟಪಡ್ತೀನಿ. ಬಿಟ್ಟರೆ ನಮ್ಮದು ಫೇವ್ರೇಟ್ ಕಲರ್ ಬಂದು ಬ್ಲ್ಯಾಕು ಇಲ್ಲ ವೈಟು, ಎರಡೇ. ಬ್ಲ್ಯಾಕ್ ಆ್ಯಂಡ್ ವೈಟ್. ನೋಡಿ, ಸಾಕಾಗಿದೆ ರೋಡ್ ಮಾತ್ರ. ಆದರೆ ಟಾರ್ ರೋಡ್ ಅಷ್ಟು ಸ್ಮೂತ್ ಇಲ್ಲ. ಇದು ಸಿಮೆಂಟ್ ರೋಡ್ ಅಲ್ವಾ, ಟಾರ್ ರೋಡ್ ಅಷ್ಟು ಸ್ಮೂತ್ ಇರಲ್ಲ. ಸ್ವಲ್ಪ ಬಂಪ್ಸಿ ಇರುತ್ತೆ, ಬಂಪ್ಸಿ. ಗಾಡಿ ಸ್ಮೂತಾಗಿ ಹೋಗಲ್ಲ, ಸ್ವಲ್ಪ ಹಿಂಗೆ. ರೋಡ್ ಅಂತೂ ಚೆನ್ನಾಗಿದೆ, ಪರವಾಗಿಲ್ಲ, ಒಳ್ಳೆ ಮೈಲೇಜ್ ಕೊಡ್ಬೋದು. ಆಯಿಲು ಚೇಂಜ್ ಮಾಡಿರಲಿಲ್ಲ. ಮೊನ್ನೆ ದಾವಣಗೆರೆಯಿಂದ ಬಂದ ತಕ್ಷಣ ಗಾಡಿ ಸರ್ವಿಸ್ ಮಾಡಿಸ್ಬೇಕಾಯ್ತು. ಸರ್ವಿಸ್ ಮಾಡ್ಸೋಕ್ಕೆ ಟೈಮ್ ಇಲ್ಲ ಇವಾಗ. ಹಾಗಾಗಿ ನಿನ್ನೆ ಹೋಗಿಬಿಟ್ಟು ನನ್ನ ಸ್ನೇಹಿತರ ಗ್ಯಾರೇಜಿಗೆ ಹೋಗಿ ಆಯಿಲನ್ನು ಚೇಂಜ್ ಮಾಡ್ಕೊಂಡು ಏರ್ ಫಿಲ್ಟ್ರ್ ಒಂದು ಚೇಂಜ್ ಮಾಡ್ಕೊಂಬಂದೆ. ಏರ್ ಫಿಲ್ಟ್ರ್ ಹೋಗಿತ್ತು, ಆಯಿಲು ಆಲ್ಮೋಸ್ಟ್ ಹೋಗಿತ್ತು, ಚೇಂಜ್ ಮಾಡ್ಕೊಂಬಂದೆ. ಗ್ರೀಸಿಂಗ್ ಒಂದು ಮಾಡಿಸಿಲ್ಲ ಅಷ್ಟು. ಅಯ್ಯೋ, ಏನು ಗುರು ಇದು! ಗ್ರೀಸಿಂಗ್ ಒಂದು ಮಾಡಿಸ್ಬೇಕು. ಆಮೇಲೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದ್ದಾವೆ. ಸ್ವಲ್ಪ ಹ್ಯಾಂಡಲ್ ಯಾಕೋ ಸ್ವಲ್ಪ ವೈಬ್ರೇಷನ್ ಇದೆ, ತುಂಬ ವೈಬ್ರೇಷನ್ ಬರ್ತಾಯಿದೆ. ಅದನ್ನೆಲ್ಲ ರೆಡಿ ಮಾಡಿಸ್ಬೇಕು. ಟೈಮ್ ಇಲ್ಲ ಇವಾಗ. ಮತ್ತು
ಜರ್ನಲ್ಲಿ ಏನು ತೊಂದರೆ ಆಗಬಾರ್ದು ಅಂತ ಸಣ್ಣ ಪುಟ್ಟ ಏನೇನಿದೆ ಅರ್ಜೆಂಟಿಗೆ ಏನೇನು ಮಾಡ್ಕೋಬೇಕು ಮಾಡ್ಕೊಬಂದೆ. 150 ಕಿಲೋಮೀಟ್ರ್ ಎಲ್ಲ ಮ್ಯಾಟ್ರ್ ಆಗಲ್ಲ. ಆದರೂ ನಾನು ಟೈಮ್ ಟು ಟೈಮ್ ಕರೆಕ್ಟಾಗಿ ಸರ್ವಿಸ್ ಮಾಡಿಸ್ತೀನಿ. ಸ್ವಲ್ಪ ಮೈಲೇಜ್ ಡ್ರಾಪ್ ಆಗಿದೆ ಅಂತ ಹೇಳಿದೆ. ಆವಾಗ ಅವ್ರು ಹೇಳಿದ್ರು, ಹಿಂದ್ಗಡೆ ಹಾಕೋ ಟೈರ್ನ ಮುಂದ್ಗಡೆ ಹಾಕಿದ್ದೀರಿ, ಹಂಗಿದ್ರೆ ಸಮಸ್ಯೆ ಆಗುತ್ತೆ, ನಿಮಗೆ ಮೈಲೇಜು ಡ್ರಾಪ್ ಆಗುತ್ತೆ, ಮುಂದ್ಗಡೆ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಇರುತ್ತೆ, ಇದು ಹಿಂದ್ಗಡೆ ವೀಲ್ ಪ್ಯಾಟರ್ನು ಮುಂದ್ಗಡೆ ಹಾಕಬಾರ್ದು ಅಂತಂದರು. ಓಕೆ, ನೆಕ್ಸ್ಟು ಸರ್ವಿಸಲ್ಲಿ ಮಾಡಿಸ್ತೀನಿ ಅಂತಂದೆ. ಆ ಟೈರ್ ಚೆನ್ನಾಗೇ ಇದೆ, ಮುಂದ್ಗಡೆ ಟೈರು JK ಟೈರ್ ಹಾಕಿದ್ನಲ್ವಾ, ಚೆನ್ನಾಗೇ ಇದೆ. ಹಿಂದ್ಗಡೆ ಸೀಟ್ ಹಾಕಿದ್ದೀನಿ, ಇನ್ನು ಮುಂದ್ಗಡೆನೂ ಸೀಟ್ ಹಾಕಲೇಬೇಕು, ಇಲ್ಲಾಂತಂದರೆ ಕಂಪ್ನಿಗಳು ಚೇಂಜ್ ಆದರೆ ಸಮಸ್ಯೆಗಳಾಗುತ್ತೆ. ಸ್ವಲ್ಪ ಮಣ್ಣು ರೋಡಲ್ಲಿ ಸ್ವಲ್ಪ ಹಿಂಗಾಗುತ್ತೆ. ಆ ಟೈರು ಆಫ್ ರೋಡ್ ಟೈರ್ ಥರ ಇದೆ, ಹಿಂದೆ ಮುಂದೆ ಎರಡು ಒಂದೇ ಥರ ಟೈರು, JK ಟೈರ್ ಹಾಕಿದ್ನಲ್ಲ ಹಾಗಾಗಿ. ಈಗ ಸ್ವಲ್ಪ ಹಿಂದ್ಗಡೆ ಪ್ಯಾಟ್ರನ್ ಚೇಂಜ್ ಆಗಿದೆ, CA ಟೈರ್ ಹಾಕಿದ್ದೀನಲ್ಲ. ಮಾತಾಡ್ಕೊಂತ ಬರ್ತಾಯಿದ್ದೀನಿ. ನಾನು ಮ್ಯಾಪ್ ಹಾಕ್ಕೊಂಡಿಲ್ಲ, ಮ್ಯಾಪ್ ಹಾಕ್ಕೋಬೇಕು ಇವಾಗ ಎಲ್ಲಾದರೂ ನಿಂತ್ಕೊಂಡು. ರೋಡ್ ಏನೋ ಚೆನ್ನಾಗೇ ಇದೆ ಅಂತ ಅನಿಸ್ತಾ ಇದೆ, ನೋಡೋಣ. ನನ್ನ ಗೆಳೆಯನೂ ಒಂದು ಇದೇ ರೋಡಲ್ಲೇ ಬಾ ಅಂಥೇಳಿ, ನಾನು ಈ ರೋಡ್ ನೋಡಿರ್ಲಿಲ್ವಲ್ಲ, ಹಾಗಾಗಿ ಇದೇ ರೋಡಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಸಿಗ್ತೀನಿ ಆಮೇಲೆ. ಓಕೆ ಸ್ನೇಹಿತರೆ, ಇಲ್ಲಿನ ಲೈಟಾಗಿ ಘಾಟ್ ಸೆಕ್ಷನ್ ಶುರುವಾಗಿದೆ. ರೋಡ್ ಅಂತೂ ಫುಲ್ ಕಟ್ಟಡ ಇದ್ದೋಗಿದೆ ಸ್ನೇಹಿತರೆ. ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೆ, ಅಯ್ಯಪ್ಪ ಫುಲ್ ಕಸಡ ರೋಡು, ಏನು ಇಂಪ್ರೂವ್ಮೆಂಟ್ ಇಲ್ಲ. ಮಾಡ್ತಾ ಇದ್ದಾರೆ, ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ನಾನು ಸ್ವಲ್ಪ ಪೆಟ್ರೋಲ್ ಸೇವ್ ಮಾಡೋಣ ಅಂತ ಹೇಳಿ ಗಾಡಿ ಆಫ್ ಮಾಡ್ಕೊಂಡಿದ್ದೀನಿ. ತುಂಬ ಬೇಜಾರು ಬಂತು, ಒಂದು ಪಾನ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ, ಬೈಕೊಂಬಿಡಿ ನೋಡಿ. ನಾನು ಯಾವಾಗಲೂ ಹೋಗ್ತೀನಲ್ಲ ಬಡಾಘಾಟು, ಆ ಮಾರ್ಗವಾಗಿ ಅಲ್ಲೇ ಸಖತ್ತಾಗಿದೆ ಸ್ನೇಹಿತರೆ. ಇಲ್ಲಿ ಅಷ್ಟೊಂದೇನು ಚೆನ್ನಾಗಿಲ್ಲ, ಅಲ್ಲೇ ಬೆಸ್ಟು. ಇನ್ನು ನಾನು ಯಾವತ್ತೂ ಈ ರೋಡಲ್ಲಿ ಬರೋಲ್ಲ. ಆ ಕಡೆ ರೋಡಿಂದ ಬಂದರೆ, ಸಿದ್ದಾಪುರದಿಂದ ಕುಮಟಾ ರೋಡಲ್ಲಿ ಬಂದರೆ ರೋಡು ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ಪೆಟ್ರೋಲ್ ಸುಮಾರು ಸೇವ್ ಆಗುತ್ತೆ. ಇಲ್ಲಿ ರೋಡ್ಗಳು ತುಂಬ ಕೆಟ್ಟೋಗ್ಬಿಟ್ಟಿದ್ದಾವೆ, ಮಧ್ಯ ಚೆನ್ನಾಗಿದೆ, ಮಧ್ಯ ಕೆಟ್ಟೋಗ್ಬಿಟ್ಟಿದ್ದಾವೆ. ಬನ್ನಿ ಲೆಟ್ಸ್ ಸುತ್ತಮುತ್ತ ಹೇಗಿದೆ ಅಂತ. ವಾವ್, ಚೆನ್ನಾಗಿದೆ ಗುರು, ನೆರಳಿದೆ, ತುಂಬ ಬಿಸಿಲೇನಿಲ್ಲ. ಮಧ್ಯ ರೋಡು ಹೋಗ್ಬಿಟ್ಟಿದೆ. ಅಪ್ಪ, ನೆಟ್ವರ್ಕೇ ಇಲ್ಲ ಸ್ನೇಹಿತರೆ. ನಮ್ಮದು ಸಿಮ್ ಬಂದ್ಬಿಟ್ಟು ಏರ್ಟೆಲ್ಲು, ನೆಟ್ವರ್ಕೇ ಇಲ್ಲ. ಹಾಡಿಗೆ ಕೇಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ, ನೆಟ್ವರ್ಕೇ ಇಲ್ಲ. ನೋಡೋಣ ಇವಾಗ ಬಂತ ಅಂತ.
ಎಮರ್ಜೆನ್ಸಿ ಕಾಲ್ ಓನ್ಲಿ. ಈ ರೋಡು ಚೆನ್ನಾಗಿದ್ರು ಒಂಥರ ಬೌನ್ಸಿ ರೋಡು. ಟಾರ್ ರೋಡ್ ಅಷ್ಟು ಸ್ಮೂತ್ ಇಲ್ಲ. ನೋಡಿ ಮತ್ತಿಲ್ಲಿ ಹೋಗಿದೆ ರೋಡು. ಹಿಂಗೆ ಅಲ್ಲಿಂದ ಇಲ್ಲಿ ತನಕನೂ ಹಿಂಗೆ. ಕೆಲಸ ನಡೀತಾ ಇದೆ. ನೋಡಿ ಸ್ನೇಹಿತರೆ, ರಸ್ತೆ ಮಧ್ಯದಲ್ಲಿ ನೋಡಿ ಕಾಣಿಸ್ತಾ ಇದೆಯಾ, ಸಕ್ಕದಾಗಿದೆ. ಇಲ್ಲಿ ಒಂದು ಚಿಕ್ಕದು ವ್ಯೂ ಪಾಯಿಂಟ್ ಇದೆ. ಪ್ರವಾಸಿಗರೆಲ್ಲ ಫೋಟೋ ಹೊಡ್ಕೊತಾ ಇದ್ದಾರೆ. ಸಕ್ಕತ್ ಡೀಪ್ ಇದೆ ಸ್ನೇಹಿತರೆ. ಗಾಡಿ ಇಲ್ಲ ಸೈಡಿಗೆ ಹಾಕಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ನಿಲ್ಲಿಸಿದ್ದೇನೆ ಸ್ನೇಹಿತರೆ. ಸಿಗ್ತೀನಿ ಸ್ನೇಹಿತರೆ. ರೋಡ್ ಕೆಲಸಗಳು ನಡೀತಾ ಇದೆ, ರಿಪೇರಿ ಮಾಡ್ತಾ ಇದ್ದಾರೆ. ತುಂಬ ಕೆಲಸಗಳು ಬಾಕಿ ಇದೆ ಇನ್ನು ಮಾಡೋದು. ಈ ರೋಡ್ ಸವಾಸನೆ ಬೇಡ ಗುರು, ಯಪ್ಪ ಸುಸ್ತಾಗೋಯ್ತು. ಸ್ವಲ್ಪ ನೆರಳಿದೆ, ಬಚಾವ್. ಕಾರವಾರಕ್ಕೆ ಹೋದ್ಮೇಲಂತೂ ಫುಲ್ ಜ್ಯೂಸ್ ಇಳಿಯುತ್ತೆ ನೋಡಿ, ಪಕ್ಕ. ಹೆವಿ ಬಿಸಿಲು ಸ್ನೇಹಿತರೆ. ಆ ಕಡೆ ಎಲ್ಲ ಸಮುದ್ರ ತೀರ ಅಲ್ವಾ, ಹೆವಿ ಬಿಸಿಲು. ಓ ಮರ್ತಾಯಿತ್ತು, ನಮ್ಮದೊಂದು ಮಿನಿ ಫ್ಯಾನ್ ಇತ್ತು, ತೊಗೊಂಬರೋದು ಮರ್ತಾಯಿತ್ತು. ಆ ಕಡೆ ತುಂಬ ಸೆಕೆ ಅಲ್ಲ, ಕರೆಂಟ್ ಹೋಗ್ಬಿಟ್ರೆ ರಾತ್ರಿ ನಿದ್ರೆ ಬರೋಲ್ಲ. ಬನ್ನಿ ಲೆಟ್ಸ್ ಗೋ. ಸಿಗ್ನಲ್ಲೇ ಇಲ್ಲ ಗುರು ಏರ್ಟೆಲ್ಲು. ನಾನು ಜಿಯೋದಿಂದ ಏರ್ಟೆಲ್ಗೆ ಪೋರ್ಟ್ ಆದೆ. ನಮ್ಮ ಮನೇಲಿ ಸಿಗ್ನಲ್ ಬರ್ತಾ ಇರಲಿಲ್ಲ, ಅದಕ್ಕೆ ಏರ್ಟೆಲ್ ಪೋರ್ಟ್ ಆದೆ. ಜಿಯೋ ಆಗಿದ್ರೆ ಬರೋದೇನೋ ಮೋಸ್ಟ್ಲಿ. ನೋಡಿ ಮತ್ತೆ ತಿರ್ಗಾ ಇಲ್ಲೂ ಏನೋ ರೋಡ್ ಹಾಳಾಗಿರ್ಬೇಕು. ಅಯ್ಯೋ ದೇವ್ರೆ, ಬ್ರೇಕ್ ಹಾಕಿ ಕೈಯೆಲ್ಲ ನೋವು ಬಂದೈತಿ ಸ್ನೇಹಿತರೆ. ಈ ರೋಡ್ ಸವಾಸನೆ ಬೇಡ. ಇನ್ನು ಮುಂದೆ ಈ ರೋಡಿಗೆ ಯಾವಾಗೂ ನಾನು ಬರೋಲ್ಲ. ಅದೇ ನಮ್ಮದು ಬಡಾಳ್ ಘಾಟ್ ರೋಡ್ ಆಗಿದ್ರೆ ಒಳ್ಳೆ ಎಂಟರ್ಟೈನ್ಮೆಂಟು ಇರ್ತಾಯಿತ್ತು. ರೋಡು ತುಂಬ ಚೆನ್ನಾಗಿತ್ತು, ಸುತ್ತಮುತ್ತಲು ಫುಲ್ಲು ಕಾಡು, ಸಖತ್ತಾಗಿರೋದು, ಫುಲ್ ತಂಪಿತ್ತು ಅಲ್ಲಿ. ನಾನು ಈ ರೋಡ್ ನೋಡಿಲ್ಲ ಅಂಥೇಳಿ ಈ ಕಡೆ ರೋಡಿಗೆ ಬಂದೆ. ಸಿರ್ಸಿಯಿಂದ ಕುಮಟಾ ರೋಡು, ಬಡ್ಡಿ ಮಗಂದು ಫುಲ್ಲು. ಯಪ್ಪ, ಈ ಗಾಡಿ ಅಂತೂ ಫುಲ್ ರಫ್ ಆ್ಯಂಡ್ ಟಫ್. ಡಿಯೋ ಸ್ಮೂತ್ ಇಲ್ಲ, ಎತ್ತು ಬಿಸಾಕುತ್ತಂಗೆ. ಇವನಿಗೂ ಫುಲ್ ಸುಸ್ತಾಗಿರ್ಬೇಕು ನಮ್ಮ ಡಿಯೋಗೆ. ಬನ್ನಿ, ಇನ್ನು ಎಷ್ಟು ದೂರ ಇದೆ ಮ್ಯಾಪೇ ನೋಡಿಲ್ಲ ರೀ. 81 ಕಿಲೋಮೀಟ್ರ್ ಇದೆ ಇಲ್ಲಿಂದ ಕಾರವಾರಕ್ಕೆ.
1 ಅವರ್ 1.5 ಗಂಟೆ ತೋರಿಸ್ತಾ ಇದೆ ಗೂಗಲ್ ಅಕ್ಕ. ನೋಡೋಣ ಬನ್ನಿ, ಲೆಟ್ಸ್ ಗೋ. ಸ್ನೇಹಿತರೆ, ನಾನು ಮಧ್ಯದಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ನಿಂತಿದ್ದೀನಿ. ಇದು ಅಂಕೋಲಾ ರೂಟ್ ಆಯಿತಾ. ಅಂಕೋಲಾ ರೂಟಿಗೆ ಟಚ್ ಆಗಿದ್ದೀನಿ. ಜಸ್ಟು ಸ್ವಲ್ಪ ವಿಶ್ರಾಂತಿ ತಗೊಂಡು ಹೋಗೋಣ ಅಂತ. ನಮ್ಮ ಡಿಯೋ ಇಲ್ಲೇ ಇದೆ. ಎಲ್ಲ ಬಾಯ್ಸ್ ನೇಚರ್ ಕಾಲಿ ನಿಂತ್ಕೊಂಡಿದ್ದಾರೆ. ಸೊ ಬನ್ನಿ, ನಾವು ಸ್ವಲ್ಪ ರೆಸ್ಟ್ ಮಾಡಿ ಹೊರಡೋಣ. ಏನಂತೀರ? ಈ ಹೆಲ್ಮೆಟು ಸಿಕ್ಕಾಬಿಟ್ಟೆ ಹಿಂಸೆ ಗುರು. ಸ್ವಲ್ಪ ರೆಸ್ಟ್ ಮಾಡಿ ಹೊರಡೋಣ. ಓಕೆನಾ ಸ್ನೇಹಿತರೆ? ಹೈವೇಗೆ ಟಚ್ ಆಗ್ತಾ ಇದ್ದೀನಿ. ಇಲ್ಲಿ ರೈಟ್ ತಗೋಬೇಕು ನಾನು. ಓಕೆನಾ? ಓಕೆ, ಹೈವೇಗೆ ಟಚ್ ಆಗಿದ್ದೀನಿ. ಇಲ್ಲಿಂದ 66 ಕಿಲೋಮೀಟ್ರ್ ಆಗುತ್ತೆ ಮಾಜಾಳಿಗೆ. ಕಾರವಾರ ಮಾಜಾಳಿ. ಓಕೆನಾ, ಬನ್ನಿ ಲೆಟ್ಸ್ ಗೋ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದಿದ್ದೀನಿ. ಸೊ ಹಸುವೇನೂ ಆಗಿಲ್ಲ. ಮಧ್ಯೆ ಸ್ವಲ್ಪ ರೆಸ್ಟ್ ತೊಗೊಂಡೆ. ಜಾಲಿ ಜಾಲಿ, ಫುಲ್ ಖುಷಿ ಆಗ್ತಾಯಿದೆ. ಗೆಳೆಯನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಲ್ಲ. ಕೋಡ್ಕಣಿಯಲ್ಲಿ ಇದ್ದೆ ನಾನು. ಅವನು ಮೆಸೇಜ್ ಮಾಡಿದ್ದ ಎಲ್ಲಿದೆಯಾ ಅಂತ. ಬಟ್ ನನಗೆ ಸಿಗ್ನಲ್ಲೇ ಇಲ್ಲ ಸ್ನೇಹಿತರೆ. ಇವಾಗ ಬಂತು. ಎಲ್ಲ ಪಟ 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 ಅಂತ ಬರ್ತಾ ಇದ್ದಾವೆ ಮೆಸೇಜಸ್ಗಳೆಲ್ಲ. ಅಲ್ಲ ಮಧ್ಯೆ ಸ್ಟಾಪ್ ಹಾಕಿದ್ದೆ. ಇವಾಗ ನಿಂತ್ಕೊಂಡಿದ್ನಲ್ಲ, ಸ್ಟಾಪ್ ತೊಗೊಂಡನಲ್ಲ, ಅದಕ್ಕೂ ಹಿಂದಿನ ಸ್ಟಾಪ್ನಲ್ಲಿ ಕೆಲವೊಂದಿಷ್ಟು ಶಾರ್ಟ್ಸ್ಗಳನ್ನೆಲ್ಲ ತಗೊಂಡೆ. ಚೆನ್ನಾಗಿತ್ತು ಅಲ್ಲಿ ವ್ಯೂ ಪಾಯಿಂಟು. ಬನ್ನಿ ನೋಡಿ, ನಾನು ಫಸ್ಟ್ ಟೈಮ್ ಬೈಕ್ನಲ್ಲಿ ಕಾರವಾರಕ್ಕೆ ಬರ್ತಾ ಇರೋದು. ತುಂಬ ಖುಷಿ ಆಗ್ತಾಯಿದೆ. ರೋಡೆಲ್ಲ ಮೊದಲಿನ ಥರ ಇಲ್ಲ, ಫುಲ್ ಚೇಂಜ್ ಆಗಿಬಿಟ್ಟಿದೆ. ಇವಾಗ ಸ್ವಲ್ಪ ಕನ್ಫ್ಯೂಷನ್ ಇದೆ. ನೋಡೋಣ, ನಮ್ಮ ಗೂಗಲ್ ಅಕ್ಕ ನಂಬ್ಕೊಂಡು ಹೋಗ್ತಾಯಿದ್ದೀನಿ. ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ಬೆಟ್ಟ ಕರ್ಕೊಂಡು ಹೋಗ್ತಾಳೋ, ಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾಳೋ, ಮನೆಗೆ ಕರ್ಕೊಂಡು ಹೋಗ್ತಾಳೋ ಗೊತ್ತಿಲ್ಲ. ನೋಡೋಣ. ಗೂಗಲ್ ಅಕ್ಕ ನೀನೇ ನಂಬ್ಕೊಂಡಿದ್ದಾರೆ, ಕೈ ಬಿಡ್ಬೇಡ. ನೋಡಿ, ಇದೊಂದು ಇರೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನನಗೆ ಜರ್ನಿ ಮಾಡೋದಕ್ಕೆ. ಮ್ಯಾಪ್ಸ್ ಇರೋದ್ರಿಂದ. ನಮ್ಮ ಐಫೋನಲ್ಲೂ ಮ್ಯಾಪ್ ಇದೆ, ಬಟ್ ಅದು ಅಷ್ಟು ನಮ್ಮ ಗೂಗಲ್ ಅಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡಲ್ಲ. ಹಾಗಾಗಿ ಐಫೋನಲ್ಲಿರುವಂತಹ ಡಿಫಾಲ್ಟ್ ಮ್ಯಾಪನ್ನು ನಾನು ಯೂಸ್ ಮಾಡಲ್ಲ ಯಾವಾಗಲೂ. ಅದನ್ನ ಇನ್ನೂ ಯೂಸೇ ಮಾಡಿಲ್ಲ ನಾನು. ಇರೋಣ. ರಾಕಿ ಭಾಯ್ ಒಳ್ಳೆ ಹಾಡು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಪರವಾಗಿಲ್ಲ ಗುರು, ನನ್ನ ಹೆಲ್ಮೆಟ್ ಬ್ಲೂಟೂತು ಬ್ಯಾಟ್ರಿ ಬ್ಯಾಕಪ್ ಸಕ್ಕತ್ತಾಗಿದೆ.